ಹೆತ್ತು ತಾಯಿಯಾಗಿ ಮಗಳು ಭವಿಷ್ಯ ಹಾಳಾಗೋಯ್ತೈತೆ ಅಂದ್ರೂ ಸುಮ್ಮನೆ ನಿಂತ್ಕೊಳ್ಳೋದು ಎಷ್ಟು ಸರಿ ಹೇಳು. ನಾನು ತಪ್ಪು ಮಾಡ್ತಾಯಿದ್ದೀನಿ. ಮೊದಲು ನನ್ನ ಮಗಳಿಗೆ ಫೋನ್ ಹಾಕ್ಬಿಟ್ಟು ಮನೆಯಿಂದ ಈಚೆ ಕಡೆ ಕರ್ಕೊಂಡೋಗ್ಬಿಟ್ಟು ಎಲ್ಲನ ಒಂದು ಹತ್ರ ಮಾತಾಡಬೇಕು. ಇವಳು ಎಲ್ಲೋದ್ಲು ಏನು ಕತೆಯೋ. ಇರು, ಫೋನ್ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕರಿತೀನಿ. ಬರಲಿ, ಏನು ವಿಷಯ, ಏನಾಯಿತು, ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳ್ತೀನಿ. ಆವಾಗಾದ್ರೂ ನನ್ನ ಮಗಳು ಬಾಯಿ ಬಿಡ್ತಾಳೇನೋ. ನನ್ನ ಮಗಳು ಜೀವನ ನಾನು ಸರ್ವ್ ಮಾಡಿದ್ದಂಗೆ ಇನ್ನು ಯಾರು ತಾನೇ ಸರ್ವ್ ಮಾಡೋಕ್ಕಾಯ್ತದೆ? ನಾವೇ ಸರ್ವ್ ಮಾಡಬೇಕಲ್ವಾ? ಮಾಡೋಣ. ಹಲೋ ಹಲೋ ಮಗಳೇ, ಎಲ್ಲಿದೆಯೇ? ಗೊತ್ತಿದೆಯಾ? ನಿಂತಾಗೇನೋ ಹೊಸಿ ಮಾತಾಡಬೇಕಿತ್ತು. ಹೊಲ್ತಕ್ಕೆ ಹೋಗ್ತಿರ್ತೀನಿ, ಬತ್ತೀಯಾ? ಫೋನ್ ಹಾಕ್ಕೊಂಡು. ನೀನು ಬಂದಾ? ಹೌದಾ, ಮತ್ತು ಬಾ, ನನ್ನ ಹತ್ರ ಏನೋ ಮಾತಾಡಬೇಕು. ಇಲ್ಲ ಮನೆತಾಗಿಲ್ಲ, ನಾನು ಹೊರಗಡೆ ಇವನಿ. ಬಾ, ಹೊರಗಡೆ ನೀನು ನನ್ನ ಹತ್ರ ಮಾತಾಡಬೇಕು ಸಿ. ಅಂಥದ್ದೇನಿಲ್ಲ, ಸುಮ್ಮನೆ ಏನೋ ಮಾತಾಡಬೇಕಿತ್ತು. ಬಾ ನೀನು ಸುಮ್ಮನೆ. ಆಯಿತು ಆಯಿತು, ಹುಷಾರಾಗಿ ಬಾ. ಸರಿ ಆಯಿತು, ಬಾ. ಬತ್ತಾಳೆ, ಮಾತಾಡ್ತೀನಿ ಇರು. ಎಲ್ಲಪ್ಪ ಇವಳು? ಬತ್ತಾವಳೆ. ಇದೇನಮ್ಮ, ಮನೆ ಹತ್ರ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲೇನೋ ಮಾತಾಡಬೇಕು ಅಂತ ನಿಂತ್ಕೊಂಡಿದ್ಯಲ್ಲ? ಅಮ್ಮ ಪ್ಲೀಸ್, ನನ್ನ ಬಲವಂತ ಮಾಡಬೇಡಮ್ಮ. ಮಾವನ್ನ ಮದುವೆ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಕಣಮ್ಮ. ನಾನು ಮದುವೆ ಮಾಡ್ಕೊಳ್ಳಲ್ಲಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳಮ್ಮ ನನ್ನ ಪರಿಸ್ಥಿತಿನ. ನಿನ್ನ ಮಾಮನ ಬಗ್ಗೆ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡಲೇಬೇಡಮ್ಮ. ನಾನು ನಾಳೆಗೆ ಸಿಂಗಾಪುರ್ಗೆ ಹೊರಟೋಗ್ಬಿಡ್ತೀನಿ ಅಮ್ಮ, ಸರಿನಾ? ನನ್ನಿಂದ ನಿಮ್ಗೆ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ನಾನಂತೂ ಹೊರಟೋಗ್ಬಿಡ್ತೀನಿ, ಇಲ್ಲಿರಲ್ಲ. ಈಗಾಗಲೇ ಮದುವೆ ಆಗಿರೋ ಹುಡುಗಿನ ಯಾವ ತಾಯಿ ತಾನೇ ಇನ್ನೊಂದು ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಹೇಳ್ತಾಳೆ? ನೀನೇ ಹೇಳು. ಅದರಲ್ಲೂ ಮದುವೆ ಮಾಡ್ಕೊಂಡು ಮಗು ಇರೋಳನ್ನ ಇನ್ನೊಂದು ಮದುವೆ ಮಾಡ್ಕ ಅಂತ ಸಿಟಿಗಳು ಕಡೆ ಹೇಳ್ತಾರೇನೋ ಗೊತ್ತಿಲ್ಲ. ನಮ್ಮ ಹಳ್ಳಿಗಳ ಕಡೆ ಇನ್ನೂ ಅಂಥದ್ದು ಏನೂ ಬಂದಿಲ್ಲ ಕಣವ. ನಾವಿನ್ನೂ ಹಿಂದಿನ ಕಾಲದಾಗೇನೇ ಇದ್ದೀವಿ. ನಮ್ಮ ಸಂಸ್ಕೃತಿ, ನಮ್ಮದು ಕತೆ ಪುರಾಣ ನಾವನ್ನೆಲ್ಲ ಅನುಸರಿಸ್ಕೊಂಡೇನೇ ಬಂದಿದ್ದೀವಿ. ನಾವು ಬ್ಯಾರರಷ್ಟೇನು ದೊಡ್ಡವರಾಗಿಲ್ಲ, ಮುಂದುವರೆದಿಲ್ಲ. ನಾವಿರೋದ್ರಾಗೆ ಇದ್ದೀವಿ. ನಮಗೆ ಇಷ್ಟೇನೇ ಗೊತ್ತಿರೋದು. ಕಷ್ಟವೋ ಸುಖವೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಗಂಡನ ಜೊತೆ ಬಾಳ್ಮೆ ಮಾಡೋದೇನೇನೆಯೋ ನಮ್ಮ ಕೆಲಸ. ಹೊಡಿತಾನೋ ಬಡಿತಾನೋ ಉಗಿತಾನೋ ಮಾಡ್ತಾನೋ ನಿಮ್ಮ ಕಾಲದವ್ರ ಥರ ನಾವಲ್ಲ. ಮಾನ ಮರ್ಯಾದೆಗೆ ಹಂಚ್ಕೊಂಡು ಏನನ್ನಾಗಲಿ ಕಷ್ಟನೋ ಸುಖನೋ ಬರಲಿ ನಾವೆಲ್ಲ ಗಂಡನ ಜೊತೆ ಬಾಳ್ಮೆ ಮಾಡ್ಕೊಂಡು ಬಂದಿರೋರೇನೇನಿಯ. ಈ ನಿಮ್ಮ ಅಪ್ಪಂಗೂ ನನಗೇನು ಜಗಳ ಆಗಿಲ್ವಾ? ನೋಡು ಮಗಳೇ, ಈ ಕತೆ ಪುರಾಣ ಎಲ್ಲನೂ ಬೇಡ. ನಿನ್ನ ವಿಷಯ ಎಲ್ಲನೂ ನನಗೆ ಗೊತ್ತಾಯಿತು. ನಿನಗಾಗಲೇ ನೀನು ವಿಹಾನ್ ಮಗವನೇ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗೈತೆ. ನೋಡು, ಮೊದಲಾಗ್ಬಿಟ್ಟಿದ್ರೆ ಸರಿಯಾಗಿ ಬಾರಿಸಿ ಬೆಂಡ್ ಎತ್ಬಿಟ್ಟು ನಾನು ಕೇಳ್ತಾ ಇದ್ದೆ. ಆದರೆ ನೀನು ಭಾಳ ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನೀನು ಎಡವಿದ್ಯಾ ಅಂತ ಹೇಳಿದ್ರೆ ಇದ್ರ ಹಿಂದೆಗಡೆ ಏನೋ ಇರ್ತದೆ ಅಂತಲೂ ನಂಗೆ ಅನ್ನಿಸ್ತೈತೆ. ನೋಡು, ನಮಗೆ ಗೊತ್ತಿಲ್ದಂಗೆ ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ನಿನಗೇನು ಮಗಳೇ ಬಂತು ನಿನಗೆ? ಯಾಕೆ ಮಗಳೇ ಈ ಥರ ಎಲ್ಲ ಮದುವೆ ಮಾಡ್ಕೊಬಿಟ್ಟೆ? ನಿನ್ನ ಮ್ಯಾಲೆ ನನಗೆ ಎಷ್ಟು ನಂಬಿಕೆ ಇಕ್ಕಿದೆ ಹೇಳು. ಇವತ್ತು ಮಂತ ಕೇಳಿದ್ರೆ ನೀನು ಮಾನ ಮರ್ಯಾದೆ ಹೋಯ್ತದೆ ಅಂತ ಇಷ್ಟು ದೂರ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಕೇಳ್ತಾ ಇದ್ದೀನಿ. ಹೇಳು, ಏನಾಯಿತು ಅಂತ ಹೇಳ್ಬಿಟ್ಟು ಹೇಳು. ಯಾರವರು, ಏನಾಯಿತು, ನಿಮ್ಮ ಅತ್ತೆಯವ್ರ ಮನೆಯೆಲ್ಲ ಎಲ್ಲಿರೋದು? ಏನಾರ ಹುಸಿ ಹೇಳು. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ನಾನು ತೆಪ್ಪು ಮಾಡಿಬಿಟ್ಟೆ ಕಣಮ್ಮ, ಕ್ಷಮಿಸ್ಬಿಡಮ್ಮ. ಬೇಕು ಅಂತ ಏನೋ ಇದು ಮಾಡ್ಕೊಂಡಿಲ್ಲ, ಏನೋ ತುಂಬ ಇಷ್ಟಪಟ್ಬಿಟ್ಟಿದ್ದೆ ಅಮ್ಮ. ಅವನು ನಾನು ಹಂಗೆ ನಂಬಿಸ್ಬಿಟ್ಟಿದ್ದ, ಅದಕ್ಕೋಸ್ಕರ ಅವ್ನ ಪ್ರೀತಿ ಬಲೆಗೆ ಬಿದ್ದುಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಮಗಳು ನಿನಗೆ ಮೋಸ ಮಾಡಿಬಿಟ್ಲು ಅಮ್ಮ. ನಿನ್ನ ಮಗಳು ಯಾವತ್ತೂ ಸುಳ್ಳು ಹೇಳ್ತಿರ್ಲಿಲ್ಲ, ಆದರೆ ಈ ವಿಚಾರದಾಗ ಮಾತ್ರ ಸುಳ್ಳು ಹೇಳ್ಬಿಟ್ಲು ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಎದೋಳು ಮ್ಯಾಕೆ, ಎದೋಳಮ್ಮ ಮ್ಯಾಕೆ. ಅಮ್ಮ ನಾನು ಅವನು ಆಫೀಸಾಗೆಲ್ಲನೂ ಜೊತೆಗೆ ನೀ ಕಣಮ್ಮ ಕೆಲಸ ಮಾಡ್ತಾ ಇದ್ದಿದ್ದು. ಅವನಿಗೂ ನಾನಂದರೆ ಇಷ್ಟ, ನನಗೂ ಅವನಂದರೆ ಇಷ್ಟ. ಅವತ್ತೆಲ್ಲ ಬರ್ತ್ಡೇ ಪಾರ್ಟಿ ಇತ್ತು ಕಣಮ್ಮ. ಕುಡಿದು ಮೊತ್ತಾಗೆ ಅಂದರೆ ನಾನು ಬೇಕು ಅಂತ ಕುಡಿಯಿಲ್ಲ ಕಣಮ್ಮ. ನನ್ನ ಫ್ರೆಂಡ್ಸುಗಳೆಲ್ಲ ಸೇರ್ಕೊಬಿಟ್ಟು ಏನೋ ಅಂಕೋ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಕುಡಿದಾಗ ಅವತ್ತು ಇದೆಲ್ಲ ನಡೆದೋಗ್ಬಿಡ್ತು ಕಣಮ್ಮ. ನನಗೆ ಅವತ್ತೇನೂ ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು 3 ತಿಂಗಳು ಬಿಟ್ಕೊಂಡು ನಾನು ಬಸ್ರಿ ಆಗಿದ್ದೀನಿ ಅಂತ. ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಇವ್ನಿಗೆ ಹೇಳಿದ್ದಕ್ಕೆ ಇವನು ಸರಿ ಆಯಿತು ನಾನು ನೀನು ಮದುವೆ ಮಾಡ್ಕೊತೀನಿ, ನಾನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೆ ಕಣಮ್ಮ. ಆಯಿತು ಅಂತ ಸುಮ್ಮನೆ ಆದೆ. ಆಮೇಲೆ ಮಗುವಾಗ ತನಕನೂ ಸುಮ್ಮನೆ ಹಂಗೋ ಹಿಂಗೋ ಅಂತ ಇಬ್ಬರು ಕೆಲ್ಸಕ್ಕೆ ಹೋಗ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಸುಮ್ಮನೆ ಇದ್ವಿ. ನಿಮ್ಗೇನಾದರೂ ಹೇಳಿದ್ರೆ ನೀನು ಬೇಜಾರು ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಏನು ಹೇಳ್ಬಾರ್ದು ಅಂತ ರಜೆ ಸಿಕ್ಕಿಲ್ಲ ಅಂತ ನಾನು 4 ತಿಂಗಳಿಗೋ 5 ತಿಂಗಳಿಗೋ ಇಲ್ಲಿಗೆ ಬಂದುಬಿಟ್ಟು ಹೋಗಿದ್ದೆ ಕಣಮ್ಮ. ಏನೇ ಇಷ್ಟಪ್ಪಾಗಿದೆಯಾ ಅಂದಲ್ಲ, 4 ತಿಂಗಳಿಗೋ ಏನೋ ಅವಾಗ ಬಂದಿದ್ದೆ. ಆಮೇಲೆ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕೆಲಸ ಐತೆ ಅಂತ ಹೇಳಿ ಎಲ್ಲ ಮಾಡಿದೆ. ಆಮೇಲೆ ಮಗು ಹುಟ್ಟಿದ ತಕ್ಷಣವೇ ಇಲ್ಲೆಲ್ಲ ಆಗಲ್ಲ ಬೆಳ್ಸೋಕ್ಕೆ ಅಂತೇಳಿ ನನಗೆ ಆಫರ್ ಬಂತು ಸಿಂಗಾಪುರ್ಗೆ ಹೋಗೋಕ್ಕೆ ಅಂತ. ಸಿಂಗಾಪುರ್ಗೆ ಹೊರಟೋಗ್ಬಿಟ್ಟೆ ಕಣಮ್ಮ. ಆಮೇಲೆ ಅವಾಗೆಲ್ಲ ಫೋನ್ ಮಾಡಿದ್ದೀನಿ, ಮದುವೆ ಮಾಡ್ಕೊಳ್ಳೋಣ ಹಾಗೆ ಹಿಂಗೆ ಅಂತಂದರೆ ಸರಿ ಆಯಿತು ನೀನು ಮದುವೆ ಮಾಡ್ಕೊತೀನಿ ಅಂತ ಸುಮ್ಮನೆ ದೇವಸ್ಥಾನದಾಗೇನೆ ಅಲ್ಲೇನೇ ಸಿಂಪಲ್ಲಾಗಿ ತಾಳಿ ಕಟ್ಟಿದ ಕಣಮ್ಮ.
ಅಮ್ಮ ನನ್ನ ಜೀವನದಾಗೆ ಏನೇನೋ ನಡೆದೋಗ್ಬಿಡ್ತು ಕಣಮ್ಮ. ಇವಾಗ ನೋಡಿದ್ರೆ ನೀನು ನನ್ನ ಮದುವೆ ಮಾಡ್ಕೊಂಡಿದ್ದೀಯ ಅನ್ನೋದು ಪ್ರೂಫ್ ಏನೈತೆ? ಅದು ಇದು ನಮ್ಮ ಅಮ್ಮಂಗೆ ನೀನಂದರೆ ಇಷ್ಟ ಇಲ್ಲ, ನಾನು ಬೇರೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿಬಿಟ್ಟಮ್ಮ. ಇಷ್ಟೆಲ್ಲ ಮೋಸ ಮಾಡಿರ್ಬೇಕಾದ್ರೆ ನಾನು ಇನ್ನೇನು ಮಾಡಲಿ? ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ನನ್ನ ಪಾಡು ನನ್ನ ಜೀವನ ನೋಡ್ಕೊಳ್ಳೋಣ, ಮಗುನ ನೋಡ್ಕೊಂಡು ಹೋಗೋಣ ಅಂತ ನಾನು ಫಾರಿನಾಗೆ ಇದ್ದೆ ಕಣಮ್ಮ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಒಂದು ಚೂರು ಏನಾರ ಎಚ್ಚರ ತಪ್ಪಿದ್ರೆ ಮೈ ಮೇಲೆ ಜ್ಞಾನ ಇಲ್ದಿದ್ದಂಗಿದ್ರೆ ಏನೇನು ಆಯ್ತದೆ, ಜೀವನಗಳು ಹೆಂಗೆ ಹಾಳಾಗೋಯ್ತವೆ ಅಂತ ಗೊತ್ತಾಯ್ತಾ? ನನಗೆ ಹೇಳ್ತೀನಿ ಮಗಳೇ, ನೀನು ನಂಬೇಡ ಅಂತ. ಸರಿ, ನೀನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆ ಲೋಪರ್ ಬಡ್ಡಿ ನನ್ನ ಮಗಂದು ಅಡ್ರೆಸ್ ಕೊಡು, ಮನೆ ಅಡ್ರೆಸ್ಸು, ಅವ್ರ ಮನೆ ಊರು ಯಾವುದು, ಕೇರೆ ಯಾವುದು ಅಂತ ನಾನು ಕೊಡು, ನಾನು ಉಳಿದಿರೋದು ನೋಡ್ಕೊತೀನಿ. ನೋಡು ಮಗಳೇ, ಕಷ್ಟನ ಸುಖನೋ ಗಂಡನ ಮನೆಗೆ ಸಂಸಾರ ಮಾಡಬೇಕು. ನೀ ಹಂಗೆ ಬೆಳೆಸಿದ್ದೀನಿ, ನಾನು ಧೈರ್ಯವಂತೆ ಹಂಗೆ ಬೆಳೆಸಿದ್ದೀನಿ. ಇವತ್ತು ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಹೋಗು, ನನಗೆ ಗೊತ್ತು. ಹೋಗಿ ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಬಿಟ್ಟು ಹೋಗಿ ಸುಮ್ಮನೆ ಬಾ, ಹೋಗು. ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಅಮ್ಮ ಬ್ಯಾಡ ಅನ್ನಿಸ್ತದೆ ಕಣಮ್ಮ. ಸುಮ್ಮನೆ ಅಲ್ಲಿಗೆ ಹೋದ್ರೂ ಆ ಅಮ್ಮ ಸರಿ ಇಲ್ವಂತೆ, ಹುಟ್ಟು ರಾಕ್ಷಸಿ ಆಡ್ದಂಗೆ ಆಡ್ತಾಳಂತೆ. ಅವ್ರ ಅಡ್ರೆಸ್ ಎಲ್ಲ ಗೊತ್ತು ನನಗೆ, ಆದರೆ ಆ ಅಮ್ಮ ಅಷ್ಟೊಂದು ಒಳ್ಳೆಯವಳಲ್ಲಮ್ಮ. ಇವನು ಅವ್ರ ಅಮ್ಮ ಹೇಳ್ದಂಗೆ ಕೇಳೋದೆ ಎಲ್ಲನೂ. ಎಂತೆಂಥವ್ರನ್ನೋ ಪಳಗಿಸಿ ಮುಳುಗಿಸಿ ತೇಲ್ಸಿದೀವಿ. ಇನ್ನು ಇವ್ರಿನ ಯಾವ ಲೆಕ್ಕನಮ್ಮ? ಸರಿ ಆಯಿತು, ನೋಡೋಣ. ಹೋಗು, ನಡಿ, ಮಾತಾಡ್ಕೊಂಬಿಟ್ಟು ಬರೋಣ. ಅಕಸ್ಮಾತ್ ಇಲ್ಲ ಪಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಮುಂದಕ್ಕೆ ಅಂತ ಯೋಚನೆ ಮಾಡೋಣ. ಈಗ ಸದ್ಯಂಗೆಲ್ಲ ಅಲ್ಲ ಬೆಲ್ಲ ಅಂತ ಏನು ಅನ್ನಲ್ಲ. ನೀನು ಬಾ, ಬಟ್ಟೆ ಬದಲಾಯಿಸ್ಕೊಂಡು ಸೀರೆಗಿರೆ ಉಟ್ಕೊಂಡು. ಏನಮ್ಮಯ್ಯ ಈ ಜುಟ್ಟು, ಎಲ್ರೂ ಹೆಂಗೆ ಕಾಣಿಸ್ತಾವಳು ನಿನ್ನ ಮಗಳು? ಮೊದಲು ಬಟ್ಟೆ ಚೇಂಜ್ ಮಾಡಿಸು, ಮೊದಲು ಕೂದಲು ಚೇಂಜ್ ಮಾಡಿಸು, ಹೇರ್ ಸ್ಟೈಲ್ ಚೇಂಜ್ ಮಾಡಿಸು ಅಂತ ಎಲ್ಲರೂ ಮಕ್ಕುಗಿತ್ತವ್ರು. ನನಗಂತೂ ನೋಡ್ದಾರೆ ಎಲ್ರೂ. ನಡಿ ಫಸ್ಟ್ ನಡಿ, ಬಟ್ಟೆ ಬದಲಾಯಿಸ್ಕೊಂಡು ತಲೆ ಬಾಸ್ಕೊಂಡು ನ್ಯಾಯವಾಗಿ ಸೀರೆಗಿರೆ ಉಟ್ಕೊಂಡು, ಇಲ್ಲ ಏನೋ ಒಂದು ಹಾಕೊಂಡು ಚೂಡಿದಾರ ಪಡಿದಾರ ಏನಾರು ಹಾಕ್ಕೊಂಡು ನಡಿ. ಫಸ್ಟು ಹೋಗಿ ನಿಮ್ಮ ಅತ್ತೆ ಮನೆಗೆ ಮಾತಾಡ್ಕೊಬಿಟ್ಟು ಬರೋಣ. ಬಾ, ಹೋಗೋಣ. ಬ್ಯಾಡ ಕಣಮ್ಮ, ಸುಮ್ಮನೆ ತಲೆನೋವಮ್ಮ. ಅವ್ರ ಮನೆಗೆ ಹೋದ್ರೆ ಆ ಅಮ್ಮ ಸರಿ ಇಲ್ಲ ಅಮ್ಮ, ಸುಮ್ಮನೆ ಇರಮ್ಮ. ನಿಮ್ಮ ಅಮ್ಮ ಸರಿಯಾಗವಳೆ ಅಂತ ಯಾರೇ ಹೇಳಿದ್ದು? ನಿಮ್ಮ ಅಮ್ಮನೂ ಸರಿ ಇಲ್ಲ, ನೀನು ನನ್ನಂಗೇನೇ ಆಗಿದೆಯಾ. ಏನೋ ಕಷ್ಟಕ್ಕೆ ಸಿಗಾಕೊಂಡು ಹಿಂಗೆ ಬದಲಾಗಿದೆಯಾ ಅಷ್ಟೇನೇ. ಧೈರ್ಯವಾಗಿರ್ಬೇಕು. ನಿಮ್ಮ ಅಮ್ಮ ಅವಳೆ ಏನೇಳೋ ಪೊದ್ದು ನಿಮ್ಮ ಅಮ್ಮ ನಿಂತ್ಕೊಂಡವಳೆ. ನನಗೆ ನನ್ನ ಮಗಳು ಮುಖ್ಯ, ನನ್ನ ಮಗಳು ಖುಷಿಯಾಗಿರೋದು ಮುಖ್ಯ. ನಿನಗೆ ಎಲ್ಲದಕ್ಕೂ ಸಪೋರ್ಟಾಗಿ ನಾನು ನಿಂತ್ಕೊತೀನಿ. ನಡಿ, ಸುಮ್ಕೆ ನಡಿ, ಅವಳಿಗೆ ಬಗ್ಗು ಬಡಿಯನ್ ನಡಿ. ಅಮ್ಮ ನಿಜವಾಗೂ ನಿನಗೇನು ಬೇಜಾರಿಲ್ವ ಈ ಥರ ಮಾಡಿರೋದಕ್ಕೆ? ಯಾವ ತಾಯಿಗೆ ಬೇಜಾರಿರಲ್ವೇ? ಇಂಥ ಕೆಲಸ ಮಾಡಿದ್ರೆ ಬೇಜಾರಿರ್ತದೆ. ಆದರೆ ನಿನಗಿವಾಗ ಹೊಡೆದು ಬಡ್ದು ಮಾಡಿ ನೀನೇನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ನೀನನ್ನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೇನಿದ್ರು ನೀನು ಆರಾಮಾಗಿರಬೇಕು ಅಷ್ಟೇನೇ. ಸರಿ ನಡಿ, ಈಗ ಆಗಿದೆಯಲ್ಲ ಆಯಿತು. ನನ್ನ ಮೊಮ್ಮಗನ ಮಕ ನೋಡ್ಕೊಂಡು ಹಿಂಗೆ ಸಹಾಯ ಮಾಡ್ತಾ ಇವ್ನಿ, ವಿಹಾನ್ ನೋಡ್ಕೊಂಡು. ನಡಿ, ಹೋಗೋಣ ನಡಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೀನು ನನ್ನ ಪರ ನಿಂತ್ಕೊಂತೀಯ ಅಂತ ನಾನು ಕನ್ಸಾಗ ಅಂದ್ಕೊಂಡಿರಲಿಲ್ಲ. ಎಲ್ಲೋ ಸರಿಯಾಗಿ ಹೊಡೆದು 4 ಬಿಸಾಕ್ಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನೀನು ನನ್ನ ಪರ ನಿಂತ್ಕೊಂಡ್ರೆ ನೋಡಿ ನನಗೆ ಭಾಳ ಖುಷಿ ಆಗ್ತಾಯಿದೆ. ನೀನು ನನ್ನ ಜೊತೆ ಇರ್ತೀಯ ಅಂದರೆ ನನಗೆ ಧೈರ್ಯನೇ. ನಿನ್ನ ಮಗಳು ಯಾವುದಕ್ಕೂ ಎದುರುಕೊಳ್ಳಲ್ಲ, ನಿನಗೆ ಮಾತ್ರನೇ ಎದುರುಕೊಳ್ಳೋದು. ಇಷ್ಟು ದಿನ ಸಪ್ಪುಗೆ ಬೇಜಾರು ಮಾಡ್ಕೊಂಡು ತಲೆ ತಗ್ಗಿಸ್ಕೊಂಡಿದ್ದೆ ಅಂತಂದರೆ ನಿನಗೆ ಎದುರ್ಕೊಂಡು ಅಷ್ಟೇನೆ. ನಿನಗೆಲ್ಲ ವಿಚಾರ ಗೊತ್ತಾಗ್ಬಿಡ್ತಿತ್ತು ಅಂತೇಳ್ಬಿಟ್ಟು ಬೈಯೋಕೆ ಇಷ್ಟು ದಿನ ಸುಮ್ಮನೆ ಇದ್ದೆ. ಇನ್ನು ಮೇಲೆ ಯಾವ ಭಯನೂ ಇಲ್ಲ, ಏನೂ ಇಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸರಿ ಆಯ್ತಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ. ಕಷ್ಟನೋ ಸುಖನೋ ಏನೋ ಗೊತ್ತಿಲ್ಲ, ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಅಲ್ಲೇನೇ ಜೀವನ ಮಾಡ್ತೀನಿ. ಸರಿನಾ? ಬಾಮ, ನಾನು ನಿನ್ನ ಮಗಳು ಕಣಮ್ಮ. ಅದು ನನ್ನ ಮಗಳು ಧೈರ್ಯ ಅಂತ ಹೇಳಿದ್ರೆ ಸರಿ. ನಡಿ, ಹೋಗೋಣ. ರೆಡಿಯಾಗಿವಂತ ಬಾ. ನಮ್ಮಮ್ಮ ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು, ಫುಲ್ಲು ಧೈರ್ಯನೇ.